ನಾವು ಸರ್ವೆ ಮಾಡಿದ ಡಾಟಾನ ಹೇಗೆ ಫೈಂಡ್ ಔಟ್ ಮಾಡಿ ಲೈನ್ ವರ್ಕ್ ಮಾಡ್ಬೋದು ಗೂಗಲ್ ಅರ್ತ್ ಮೇಲೆ ಅಂತೇಳಿ ಒಂದು ಚೆಕ್ ಮಾಡೋಣ. ಹುನಗುಂದ ಫಸ್ಟ್ ಹುನಗುಂದ ತಾಲೂಕು ಸರ್ಚ್ ಮಾಡೋಣ. ಹುನಗುಂದ ಓಕೆ ಟೈಪ್ ಮಾಡಿದ್ದೀನಿ. ಸರ್ಚ್ ನೆಟ್ ಕನೆಕ್ಟ್ ಆಗಿದೆ. ಹಾಗೆ ಗೂಗಲ್ ಅರ್ತ್ ಕೂಡ ಓಪನ್ ಆಗಿದೆ. ನೆಟ್ ಸ್ಲೋ ಇದೆ, ಸರ್ಚ್ ಸ್ವಲ್ಪ ಸ್ಲೋ ಆಗ್ತಿದೆ. ನೆಟ್ವರ್ಕ್ ಸಮಸ್ಯೆ. ಇಷ್ಟು ಫೈಂಡ್ ಔಟ್ ಆಗಬೇಕಾಗಿತ್ತು. ಪ್ಲೇಸ್ಮೆಂಟು ಸ್ವಲ್ಪ ಮಂದಗತಿಲಿ ಆಗ್ತಾಯಿದೆ, ನಿಧಾನಗತಿ. ಮತ್ತೊಮ್ಮೆ ಕ್ಲೋಸ್ ಮಾಡಿ ಓಪನ್ ಮಾಡೋಣ. ಓಕೆ, ಗೂಗಲ್ ಅರ್ತ್ ಪ್ರೋ ಲೋಗೋನ ಕ್ಲಿಕ್ ಮಾಡ್ತಾಯಿದ್ದೀನಿ, ಡಬಲ್ ಕ್ಲಿಕ್ ಮಾಡಿದ್ದೀನಿ. ಓಪನ್ ಆಗ್ತಾಯಿದೆ. ಈ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದಂಥ ಡಾಟಾ ನೋಡಿ. ಟೋಟಲ್ ಸ್ಟೇಷನಿಂದ ಆಟೋ ಕಡೆಗೆ ಬಂದಿದೆ ಡಾಟಾ. ಆಟೋ ಕಡೆ ಲೈನ್ ಚೈನ್ ವರ್ಕ್ ಮಾಡ್ತಾರೆ. ಇದ್ರದ್ದು ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಓಕೆ, ಟೋಟಲ್ ಸ್ಟೇಷನ್ ಗೂಗಲ್ ಅರ್ತ್ ಓಪನ್ ಆಗ್ತಿದೆ. ಓಕೆ, ಓಪನ್ ಆಯಿತು. ನೆಟ್ವರ್ಕ್ ಸ್ಲೋ ಇದೆ ಮರ, ನೆಟ್ವರ್ಕು ಭಾಳ ಸ್ಲೋ ಇದೆ. ಇಲ್ಲಾಂದರೆ ಎಷ್ಟೊತ್ತಿಗೆ ಬಂದುಬಿಡ್ಬೇಕಿತ್ತು. ಓಪನ್ ಆಗ್ತಾಯಿದೆ ನೋಡಿ. ಸ್ಟಾರ್ಟಿಂಗ್ ಒಂದು ಟಿಪ್ಸ್ ಅಂತ ಬರ್ತದೆ. ಆ ಫೈಲ್ನ ಕ್ಲೋಸ್ ಮಾಡೋಣ. ಇಲ್ಲಿ ಸೇಮ್ ಸರ್ಚ್ ಬಾರಿಗೆ ಹೋಗಿ ನಮ್ಗೆ ಬೇಕಾಗಿರೋ ಲ್ಯಾಟಿಟ್ಯೂಡ್ ಇದ್ದರೆ ಅಲ್ಲಿಗೆ ಹಾಕಿ ಡೈರೆಕ್ಟ್ ಫಿಲ್ಟರ್ ಮಾಡ್ಬೋದು. ನನಗೆ ಏನು ಗೊತ್ತಿದೆ ಹುನಗುಂದ ತಾಲೂಕನ್ನ ಫೈಂಡ್ ಔಟ್ ಮಾಡೋಣ. ಭಾಳ ಸ್ಲೋ ಇದೆ, ಬೇಗ ವರ್ಕ್ ಆಗ್ತಾಯಿಲ್ಲ, ತುಂಬ ಸ್ಲೋ ಇದೆ ನೆಟ್. ಓಕೆ, ಝೂಮ್ ಆಗ್ತಾ ಇದೆ ನೋಡಿ. ಹುನಗುಂದ ಮೇ ಬಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಫೈಂಡ್ ಔಟ್ ಆಗ್ಬೋದು. ಐ ಥಿಂಕ್ ಎಸ್, ಹುನಗುಂದ ತಾಲೂಕಿಗೆ ಹೋಗಿ ಫೈಂಡ್ ಔಟ್ ಆಯಿತು. ಹಾಗೆ ಝೂಮ್ ಮಾಡ್ಕೊಳ್ಳೋಣ. ಲೈವ್ ಬಂದಾಗ ತ್ರಿವೇಣಿ ಸಂಗಮ ಅಂತ ಹೇಳಿದೆ ನೋಡಿ, ಇದೆ ಕಾಣ್ತಾ ಇದೆಯಲ್ಲ. ಹುನಗುಂದ ನೆಟ್ವರ್ಕ್ ಸ್ಲೋ ಇದೆ, ಭಾಳ ಸ್ಲೋ ಇದೆ. ಓಕೆ, ಫೈಲ್ ಮೇಲೆ ಹೋಗೋಣ. ಫೈಲ್ ಇಲ್ಲಿ ಟಾಪಲ್ಲಿ ಹೋದರೆ ಫೈಲ್ ಅಂತ ಇದೆ. ಅದ್ರ ಜಾಗದಲ್ಲಿ ಎಡಿಟ್ ಇದೆ, ವೀವ್ ಇದೆ, ಟೂಲ್ಸಿಗೆ ಹೋಗಿ ರೂಲರ್, ಟೇಬಲ್ಸ್, GPS, ಮೂವ್ ಮಾರ್ಕರ್, ರಿಗುನೇಟ್, ಎಂಟರ್, ಫ್ಲೈಟ್ ಸಬ್ಮಿಟರ್ ಆಪ್ಷನ್ ಅಂತ ಇದೆ. ನಾವು ರೂಲರ್ಗೆ ಹೋಗೋಣ. ರೂರಲ್ಗೆ ಹೋಗಿ ಲೈನ್, ಪಾತ್, ಪಾಲಿಲೈನ್, ಸರ್ಕಲ್, 3D ಪಾತ್, 3D ಪಾಲಿಲೈನ್ ಅಂತಿದೆ. ನಮಗೆ ಪಾತ್ ಬೇಕು. ಇದನ್ನ ಹಾಗೆ ಸೈಡಲ್ಲಿ ಇಟ್ಟು ಕರ್ಸರ್ ಮೂವ್ ಮಾಡೋಣ. ಜಸ್ಟ್ ಇದನ್ನಾಗಿ ಮೂವ್ ಮಾಡಿ ಸೈಡಲ್ಲಿ ಇಡೋಣ. ನಾವು ಪಾತ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನಮಗೆ ಎಲ್ಲಿಂದ ಎಲ್ಲಿಗೆ ಬೇಕು ಆ ಲೈನ್ ವರ್ಕ್ ಮಾಡುವ. ಈಗ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಕ್ಲಿಯರೆನ್ಸ್ ನೋಡಿ, ಈ ಕಡೆ ಕ್ಲಿಯರ್ ಆಗಿದೆ. ಕ್ಲಿಯರಾಗಿ ಕಾಣ್ತಾ ಇದೆ. ಒಂದು ಕ್ಲಿಯರ್ ಆಗ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಭಾಳ ಇದೆ. ಇದು ನೋಡಿ, ಹುನಗುಂದ KSRTC ಹುನಗುಂದ ಸಿಟಿಗೆ ಹಾಗೂ ಈ ರೋಡ್ ಬಂದು ಈ ಬ್ರಿಡ್ಜ್ ಬಂದು ಹುನಗುಂದ ಟು ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟೆ ಹೋಗೋ ಮೇನ್ ರೋಡು ಇದು. ಹುನಗುಂದ ಟು ಸೋಲಾಪುರ್ ರೀಚ್ ಆಗುತ್ತೆ. ನ್ಯಾಷನಲ್ ಹೈವೇ
ನಾವು ಸ್ಟಾರ್ಟ್ ಮಾಡಿದ್ದು ಮೊನ್ನೆ ಲೈವ್ ಬಂದಾಗ ಹೇಳಿದ್ನಲ್ಲ, ನಮಗೆ ಟೋಟೋ ಸ್ಟೇಷನ್ಗೆ ನ್ಯೂ ಆಪ್ರೇಟರ್ ಬಂದಿದ್ದಾರೆ ಅಂತೇಳಿ ಒಬ್ಬರು ಅಜ್ಜಿ ಬಂದು ಆಪ್ರೇಟಿಂಗ್ ಮಾಡ್ತಾಯಿದ್ರು ಈ ಬ್ರಿಡ್ಜ್ ಹತ್ರ. ಇಲ್ಲಿಂದ ನಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಮ್ಮ ಲೈನ್ ವರ್ಕ್ ಮಾಡ್ಕೊಳೋಣ. ನಾಲಂತೂ ದೊಡ್ಡದಿದೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಾಲ ಏನಿದೆ ಅಂತೇಳಿ. ಹಾಗೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಶೋ ಮೀಟರ್ಸಲ್ಲಿ ಕಾಣ್ತಾ ಇದೆಯಾ ಲೆಂತ್, ನೀವೆಷ್ಟು ಲೆಂತ್ ಇಳಿದಿದ್ದೀರಾ ಅಂತಲೂ ಕಾಣುತ್ತೆ. ಹಾಗೆ ನೋಡಿ, ಲೆಂತ್ ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ನೋಡಿದ್ರಾ? ನೋಡಿ, ನಾವು ಹೇಗೆ ಡ್ರಾ ಮಾಡ್ತೀವಿ ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಈಗ NH ಬಂದು NH ಹಾಗೆ ಮೌಸ್ನ ಕರ್ಸರ್ ಮೂವ್ ಮಾಡಿ ನಮಗೇನು ಬೇಕಲ್ಲ ಏನಾದರೂ ಡ್ರಾ ಮಾಡೋಣ. ಕಂಪ್ಲೀಟ್ಲಿ ಎಷ್ಟು ಡೈಮೆನ್ಷನು ಎಷ್ಟು ವಿಡ್ತಿಗೆ ಹೋಗ್ತಾ ಇದೆ ಅಂತಲೂ ಕೂಡ ಸಿಗುತ್ತೆ. ನಾವು ಸರ್ವ್ ಮಾಡಿದ್ದು ಡಾಟಾ ಇದೆ. ನನ್ನ ಮೊಬೈಲು ಕ್ಯಾಮ್ರಾ ಇಲ್ಲದ ಕಾರಣದಿಂದ ಬೇರೆ ಮೊಬೈಲ್ ತೊಗೊಂಡು ಅದರಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಲೈವ್ ಥ್ರೂನೇ ತೋರಿಸ್ತಿದೆ. ಅದೇ ಕಂಪ್ಲೀಟ್ಲಿ ನಾವು ಇಲ್ಲಿವರೆಗೂ ಲೈನ್ ವರ್ಕ್ ಮಾಡಬೇಕು. ಕಾಣ್ತಾ ಇದೆಯಾ? ಇಲ್ಲಿವರೆಗೂ ಕೂಡ ವರ್ಕ್ ಮಾಡಬೇಕು. ನಾಗಿಲ್ಲ ಕಾಣ್ತಾ ಇದೆ ಅಂದ್ಕೊತೀನಿ. ಇದೇ ತ್ರಿವೇಣಿ ಸಂಗಮ. ಇಲ್ಲಿ ತ್ರಿವೇಣಿ ಸಂಗಮ, ಘಟಪ್ರಭಾ, ಮಲಪ್ರಭಾ ಈ ಮೂರು ಇಲ್ಲಿ ಕೂಡಿ ಅಲ್ಲಿಂದ ಆಚೆ ಬರುವಂಥದ್ದೇ ಕೃಷ್ಣಾ ನದಿ. ಇದು ಕೃಷ್ಣಾ ನದಿ. ಇಲ್ಲಿಂದ ಕೃಷ್ಣಾ ರಿವರ್ ಇದೆ, ಕಾಣ್ತಾ ಇದೆ ಅನ್ಕೊಳ್ತೀನಿ. ಕೃಷ್ಣಾ ನದಿ ಅಡ್ಲಾಗಿ ಒಂದು ರಿಸರ್ವರ್ ಇದೆ. ಕಾಣ್ತಾ ಇದೆಯಲ್ಲ ಅಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಕೃಷ್ಣ ರಿವರ್ ಕಾಣ್ತಾ ಇದೆಯಾ? ಸುಲ್ತಾನ್ಪುರ ನಾವು ಸರ್ವೆ ಮಾಡಿದ್ದು ಇಲ್ಲಿ ಇಸ್ಲಾಂಪುರ ಅಂತ ಇದೆಯಲ್ಲ, ಇದೇ ಜಾಗದಲ್ಲಿ ನಾನು ಮೊನ್ನೆ ನಿಮಗೆ ಲೈವ್ ಹೋಗಿ ತ್ರಿವೇಣಿ ಸಂಗ್ರಮ ಆದಂಥದ್ದು ಘಟಪ್ರಭಾ, ಮಲಪ್ರಭಾ, ಕೃಷ್ಣ ಮೂರು ನದಿ ನೀರು ಸೇರಿ ಇಲ್ಲಿ ಈ ಜಾಗದಲ್ಲಿ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೆ. ಓಕೆ, ನಾನು ಲೈನಲ್ಲಿ ಡಾಟಾ ಮಾಡ್ಕೊಂಬಂದ್ಬಿಡುವ, ಸುಮ್ಮನೆ ಸಮಯ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ 2.6 ಕಿಲೋಮೀಟರ್ ಲೈನ್ ವರ್ಕ್ ಆಗಿದೆ. ಟೋಟಲಿ 23 ಕಿಲೋಮೀಟರ್ ಇದೆ. ಇಲ್ಲಂತೂ ಲೆಕ್ಕನೇ ಇಲ್ಲ, ಭಾಳ ವೈಡಾಗಿದೆ. ನೀರು ಹರಿದಿದ್ದೆಲ್ಲ ಹಳ್ಳನೇ. ಹಾಗೆ ಮುಂದಕ್ಕೆ ಹೋಗಿ ಇದನ್ನು ಫೈನಲಿ KMZ ವರ್ಕ್ ಮಾಡಿಕೊಂಡು ನಿಮಗೆ ಅದನ್ನು ತೋರಿಸ್ತೇನೆ. ಮಿಸ್ಟೇಕ್ ಆದರೆ ಈಗ ನೋಡಿ, ಏನಾದರೂ ಇಲ್ಲಿ ಇಳಿದಿದೆ, ಇಲ್ಲಿಂದ ಏನು ತಪ್ಪಾಯಿತು ಅಂದರೆ ಲ್ಯಾಂಡಲ್ಲಿ ಹೋಗಿತ್ತು. ಪುನಃ ಹೀಗೆ ಕರ್ಸರ್ ಮೂವ್ ಮಾಡಿ ಇಲ್ಲಿ ಬ್ಯಾಕ್ ತೊಗೊಂಬಿಟ್ಟು ಫ್ರಂಟ್ ಲೈನ್ ತೋರಿಸ್ಕೊಂಡು ಪುನಃ ಹೀಗೆ ಮೂವ್ ಮಾಡ್ಕೊಂಡು ನಾವು ಸ್ಟ್ರೈಟ್ ಲೈನ್ ಮಾಡ್ಕೋಬೋದು. ಹೀಗೆ ಇಲ್ಲಾಂದರೆ ಹಾಗೆ ರೀ ಒಂದು ಲೈನ್ ಮಾಡೇ ಬಿಡೋಣ. ಆಗಿದೆ ಆಲ್ರೆಡಿ. ಕಿಲೋಮೀಟ್ರ್ ಆಗಿದೆ. ತ್ರಿವೇಣಿ ಸಂಗಮಕ್ಕೆ ತೊಗೊಂಡೋಗಿ ಜಾಯಿನ್ ಮಾಡಿಬಿಡ್ತೀನಿ. ಹಾಗೆ ಝೂಮ್ ಔಟ್ ಮಾಡಿಕೊಂಡು ಮಿಸ್ಟೇಕ್ ಆಯಿತು. ಇಲ್ಲೇನು ಮೂವ್ ಮಾಡಬೇಕು, ಇಲ್ಲೇನು ಹತ್ರ ಮೂವ್ ಮಾಡಿಕೊಂಡು ಇಲ್ಲೇನು ಮೂವ್ ಮಾಡಿ ನಾವು ಪುನಃ ಲೈನ್ ಔಟ್ ಮಾಡಬೇಕು. ಹಿಂಗೆ ಕಾಣ್ತಾ ಇದೆಯಲ್ಲ, ಲೆಕ್ಕನೇ ಇಲ್ಲ, ಎಲ್ಲಿ ಬೇಕು ಅಲ್ಲೇ ಹರಿದಿದೆ. ಹಾಂ ನೋಡಿ ಎಷ್ಟು ಅಗಲ ಇದೆ ಅಂದರೆ ಈಗ ಬೇಕಾಗಿದೆ. ಕದಿಯಲ್ಲಿದೆ ಅವರು ಗೂಗಲ್ ಅರ್ಥಲ್ಲಿ ಕಾಣೋ ರೀತಿಯೆಲ್ಲ ಫೀಲ್ಡಲ್ಲಿರಲ್ಲ. ನೀವು ನೋಡಿದ್ದೀರಾ ನಾನು ಲೈವ್ ಅಂಥ ಸಮಯದಲ್ಲಿ
ಫೀಲ್ಡಲ್ಲಿ ಎಷ್ಟು ಬುಷಸ್ ಇರ್ತಾಯಿತ್ತು ಏನು ಅಂತೇಳಿ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನೋಡಿ ರೋಡ್ ಪಕ್ಕ ಕ್ರಾಸ್ ಆಗುತ್ತೆ, ಬಟ್ ನಾಲ ಭಾಳ ದೂರ ಇರುತ್ತೆ. ಈ ಥರ ಅಲ್ಲಿಲ್ಲ, ಇಲ್ಲಿ ಬ್ರಿಡ್ಜ್ ಕ್ರಾಸಿಂಗ್ ಆಗುತ್ತೆ. ಇದು ಲೋ ಲೆವೆಲ್ಗೆ ಇಲ್ಲಿ ಬಿಗ್ ಬ್ರಿಡ್ಜ್ ಇದೆ. ಮತ್ತು ನಿಮಗಾಗಿ ಹೇಳೋದು ಮಾಡ್ತಾ ಇಲ್ಲಿ ನೋಡಿ, ಶೋ ಎಲಿವೇಷನ್ ಕೂಡ ಆಗುತ್ತೆ ಇದರಲ್ಲಿ. ಯಾವ ಜಾಗದಲ್ಲಿದೆ ನೀವು ಆ ಎಲಿವೇಷನ್ ಕೂಡ ನೋಡಿ. ನಾನು ಸ್ಟಾರ್ಟ್ ಮಾಡಿದ್ದು 551 ಮೀಟರ್ MSL ವ್ಯಾಲ್ಯೂ ಇರುತ್ತೆ. ಅಲ್ಲಿಂದ ಹಾಗೇ ಲೈನ್ ಮೇಲೆ ನೋಡಿ ಕಾಣ್ತಾ ಇದೆಯಲ್ಲ, ನೋಡಿ 538. ಶೋ ಎಲಿವೇಷನ್ ಆಫ್ ಮಾಡೋಣ. ಶೋ ಎಲಿವೇಷನ್ ಆಫ್ ಮಾಡಿದ್ರೆ ಅದು ಆಫ್ ಆಗುತ್ತೆ, ನಮ್ಮ ಲೈನ್ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ಬರ್ಬಿಡಿದೇನು ಅಂತ ನಾನು ಬರಿಬೇಕಾ. ಲೈನ್ ಡ್ರಾ ಮಾಡಿ ತೋರಿಸ್ಬಿಡ್ತೀನಿ ಹೇಗೆ ಹೈಲೈಟ್ ಮಾಡ್ಕೋಬೇಕು. ಕೃಷ್ಣ ಚಿಕ್ಕ ಇರ್ಬೇಕಿತ್ತಲ್ಲ, ಎಲ್ಲ ಮಿಸ್. ನಾನು ಗ್ರಾಮರ್ ತೆಗಿತೆ ತಗೋ. ಓಯ್ ಇಂಗ್ಲೀಷಿನ EVS ಬರೆದಿಲ್ಲ ನಾನು. ಬಂದು ಸೇರ್ತು ನೋಡಿ, ಇಸ್ಲಾಂಪುರದ ಹತ್ರ ಬಂತು. ಭಾಳ ದೊಡ್ಡದಾಗಿದೆ. ಇದೆಲ್ಲ ಬ್ಯಾಕ್ ವಾಟ್ರು, ಫುಲ್ಲು ಬ್ಯಾಕ್ ವಾಟ್ರು. ಇಲ್ಲಿರೋಂಥ ರೈತರ ಜಮೀನು ಇದು ಬ್ಯಾಕ್ ವಾಟ್ರು. ಇಲ್ಲಿ ಈ ಏನು ಘಟಪ್ರಭಾ ಮಲಪ್ರಭಾ ಇಲ್ಲಿ ನೋಡಿ ಕೃಷ್ಣ, ಈ ರಿವರಿಗೆ ಹುನಗುಂದ ತಾಲೂಕು ಅಲ್ಲಿ ಅದನ್ನು ನಿಮಗೆ ಶೋ ಮಾಡ್ತೀನಿ. ಲೈನ್ ಕಂಪ್ಲೀಟ್ ಆಗಲಿ, ಅದು ಇಲ್ಲಿಂದ ಹೇಗೆ ಬರುತ್ತೆ ಅಂತೇಳಿ ಅದೊಂದು ಇಟ್ಬಿಡ್ತೀನಿ. ಲೈನ್ ಔಟ್ ಮಾಡೋದು ನೋಡಿ. ನಾಳೆ ಬಿಡ್ತೀಗ 27.45 ಇದೆ. ನಾಳೆ ಬಿಡುತ್ತೆ ನೋಡಿ, ರಿವರ್ ಬಿಡುತ್ತೆ ಗೊತ್ತಾಗುತ್ತೆ. 2 ಕಿಲೋಮೀಟ್ರ್ ಇದೆ ಇಲ್ಲಿ ಈ ಜಾಗದಲ್ಲಿ. ಕೃಷ್ಣಾ ನದಿ ಏನಿದೆ 2 ಕಿಲೋಮೀಟ್ರ್ ಇದೆ ನೋಡಿ. ಇರಲಿ ಲೈನ್ ಇರಲಿ, ಕಂಟಿನ್ಯೂ ಆಮೇಲೆ ಮಾಡ್ತೀನಿ ನಾನು. ಈಗ ಒಂದು ಸೈಡ್ ತೊಗೊಂಡಿದ್ದೀನಿ, ಒಂದು ಸೈಡ್ ನಾಲ ಲೈನ್ನ ಡ್ರಾ ಮಾಡಿದ್ದೀನಿ. ಸೇವ್ ಹೋಗೋಣ. ಸೇವ್ ಹೋಗಿ ಹೋಗ್ತಿದೆ, ಬಫರಿಂಗ್ ಆಗ್ತಾ ಇದೆ. ಓಕೆ, ಓಕೆ. ಇಲ್ಲಿ ಸೇವ್ ಹೋದರೆ ನೇಮ್ ಕೇಳುತ್ತೆ, ನಿಮ್ಗೆ ಏನು ಬೇಕು ಆ ನೇಮ್ ಕೊಟ್ಕೋಬೋದು. ನಾನು ನೋಡಿ 4 ಲೈನ್ ಅಂತ ಕೊಡ್ತೀನಿ. ನಾನು ಲೈನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲೈನ್ ಅಂತ ಕೊಟ್ಟಿದ್ದೀನಿ. ಮತ್ತು ಸೆಲೆಕ್ಟ್ ಕಲರ್ ಅಂತ ಇದೆ, ಬ್ಲೂ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮತ್ತು ಅದರ ಲೈನ್ ಬಿಡುತ್ತೆ ಕೇಳುತ್ತೆ. ನಾನು 6 ಕೊಡ್ತೀನಿ, ಅಂದರೆ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಹಾಂ ನೋಡಿ, ಕಾಣ್ತಾ ಇದೆಯಾ? ನಾವೀಗ
ನಾವೇನು ಇದು ಮಾಡಿದ್ವಲ್ಲ ಲೈನ್ ಡ್ರಾ ಮಾಡಿದ್ವಲ್ಲ ಇದು KMZ ಲೈನು ಬಂದಾಯಿತು. ಇದು ಇಲ್ಲಿ ಬರುತ್ತೆ ಅಂದರೆ ಇಲ್ಲಿ ಮೇಲಾಗೇ ಹೋದರೆ ಹೋಗಿದ್ದು ನಾವು ಡೌನ್ ಸ್ಟ್ರೀಮಲ್ಲಿ ಹೋಗಿ ಲೈನ್ ಡ್ರಾ ಮಾಡ್ಕೊಂಡು ಹೋದ. ನಮಗೆ ಇಂಪಾರ್ಟೆಂಟ್ಸ್ ಇದು ಡೌನ್ ಸ್ಟ್ರೀಮು. ಇಲ್ಲಿ ಬನ್ನಿ, ಅಪ್ ಸ್ಟ್ರೀಮಿಗೆ ಹೋದರೆ ಇಲ್ಲೊಂದು ಕಡೂರು ಡ್ಯಾಮ್ ಅಂತ ಇದೆ, ಇದು ಅಪ್ ಸ್ಟ್ರೀಮ್. ಇದು ಅಪ್ ಸ್ಟ್ರೀಮ್ಗೆ ಹೋದರೆ ಇಲ್ಲಿ ಕಡೂರು ಕಾಣ್ತಾ ಇದೆ ಅನ್ಕೊತೀನಿ ನೋಡಿ, ಕಡೂರು ಅಂತ ಇದೆ ಇಲ್ಲಿ ನೋಡಿ. ಇಲ್ಲಿ ಇದು ಕಡೂರು ಡ್ಯಾಮು. ಈ ಕಡೂರು ಡ್ಯಾಮಿಂದ ಈ 4 ವಾಟ್ರು ಹೋಗುತ್ತೆ. ಏನಿದೆ ಅಪ್ ಸ್ಟ್ರೀಮಲ್ಲಿ ಕಡೂರು ಡ್ಯಾಮ್ ಇದೆ, ದೊಡ್ಡ ಡ್ಯಾಮ್ ಇದೆ. ಈ ಡ್ಯಾಮಿಗೆ ನೀರು ತುಂಬಿ ನಂತರ ಈ 4 ಏನಿದೆ ನೋಡಿ, ಇಲ್ಲಿ ಈ 4 ಹೋಗಿ ಕಾಣ್ತಾ ಇದೆ ನೋಡಿ, ನಾವು ಲೈನ್ ಡ್ರಾ ಮಾಡಿದ್ವಲ್ಲ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಸಿ, ಇದು ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಕೃಷ್ಣಾ ನದಿಯವರು ತಲುಪೋರು 26 ಕಿಲೋಮೀಟ್ರ್ ಸ್ಟ್ರೆಚ್ ಇದೆ. ಓಕೆ, ಈ ರೀತಿ ಲೈನ್ ವರ್ಕ್ ಮಾಡ್ಕೋಬೋದು. ಅರ್ಥಲ್ಲಿ ಈ ಥರ ಲೈನ್ ವರ್ಕ್ ಮಾಡಿಕೊಂಡು ಇದನ್ನು KMZ ಕನ್ವರ್ಟ್ ಮಾಡಿಕೊಂಡು ನಮ್ಗೆ ಏನಾದರೂ ನೆಕ್ಸ್ಟು ನಾವು ಎಲ್ಲಾದರೂ ಮೊಬೈಲ್ ಮಿಸ್ ಆಗಿದರೆ ಅಥವಾ ಏನಾದರೂ ನಮ್ಮ ಹತ್ರ ಇರೋ ಫೋಟೋಸ್ ಏನಾದರೂ ಮಿಸ್ಸಿಂಗ್ ಆಗಿದೆ ಅಂದರೆ ನಾವು ಈ ಪ್ಲೇಸಿಗೆ ಹೋಗಬೇಕು ಅಂದರೆ ಯಾರಿಗೂ ಕೇಳೋಂಥದ್ದಂತಿಲ್ಲ. ಈ ಥರ ಲೈನ್ ವರ್ಕ್ ಮಾಡಿಕೊಂಡು ಈ KMZ ಫೈಲ್ನ ನಾವು ಸೇವ್ ಮಾಡಿಕೊಂಡು ನಮ್ಮ ಮೇಲ್ ಐ ಡಿ ಆಗಿರ್ಬೋದು, ಇಲ್ಲ ಪರ್ಸನಲಿ ಮೆಮೊರಿ ಕಾರ್ಡಲ್ಲಿ ಇಲ್ಲ ಲ್ಯಾಪ್ಟಾಪಲ್ಲಿ ಇಟ್ಕೊಂಡಿದ್ರೆ ಅಲ್ಲಿಗೆ ಹೋಗೋಂಥ ಸಮಯದಲ್ಲಿ ನಾವು ಮೊಬೈಲಿಗೆ ಹಾಕ್ಕೊಂಡು ನೆಟ್ ಆನ್ ಮಾಡಿಕೊಂಡ್ರೆ ಯಾವುದಾದ್ರು ಲೊಕೇಶನಿಗೆ ಹೋಗ್ಬೇಕು ಅಂದರೆ ನಾವು ಒಂದು ಸರಿ ಸರ್ವ್ ಮಾಡ್ಕೊಂಬಂದಿರ್ತೀವಿ. ನೆಕ್ಸ್ಟ್ ಏನಾದರೂ ಕಮಿಟ್ಮೆಂಟಿಗೆ ಬೇಕಾದಾಗ ಹೋಗಬೇಕಾಗುತ್ತೆ. ಆ ಸಮಯದಲ್ಲಿ ಸ್ಟಾರ್ಟಿಂಗ್ ಸರಿ ಹೋಗೋದಂಥ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಲಿ ಮತ್ತು ಲೋಕಲ್ಸ್ ಆಗಿರಲಿ ಯಾರೂ ಇಲ್ಲ ಅಂದರೂ ಕೂಡ ನಾವು ಯಾರಿಗೂ ಕಾಲ್ ಮಾಡದೆ ನಮಗೇನಾದರೂ ರಿಕ್ವೈರ್ಮೆಂಟ್ಸ್ ಇದೆ ಅಂದರೆ ಈ ಪ್ಲೇಸಿಗೆ ಹೋಗಬೇಕು ಅಂದರೆ ಈ KMZ ಲೈನ್ ವರ್ಕ್ ಮಾಡಿಕೊಂಡು ಈ ಥರ ಒಂದು ಫೈಲ್ ಮಾಡಿಕೊಂಡ್ರೆ ಈ ಫೈಲ್ ಮುಖಾಂತರ ಫಾಲೋಅಪ್ ಮಾಡಿ ನಾವು ಆ ಪ್ಲೇಸ್ಮೆಂಟಿಗೆ ಈಸಿಲಿ ರೀಚ್ ಆಗ್ಬೋದು. ಥ್ಯಾಂಕ್ ಯು. KMZ ವರ್ಕ್ ಆಗಿದೆ. ಈ ಫೈಲ್ನ ರೆಡಿ ಮಾಡಿ ಮುಂದಿನ ಇದರಲ್ಲಿ ನೆಕ್ಸ್ಟ್ ಬೇರೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.